ಭಾರತದಾದ್ಯಂತ ಯಾವುದೇ ಪುಣ್ಯಕ್ಷೇತ್ರಕ್ಕೆ ನೀವು ಹೋದ್ರು ಸ್ಥಳ ಪುರಾಣದ ಒಂದು ಪ್ರಾಮುಖ್ಯತೆ ಇರುತ್ತೆ. ಈಗ ಅಯೋಧ್ಯೆನಲ್ಲೇ ರಾಮ ಹುಟ್ಟಿದ್ರು ಅನ್ನೋದಕ್ಕೂ ಒಂದು ಸ್ಥಳ ಪುರಾಣ ಇದೆ, ಕಾಶಿಗೆ ಅದರ ಆದಂತಹ ಸ್ಥಳ ಪುರಾಣ ಇದೆ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಈ ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ. ಇದರ ಮೂಲ ಹೆಸರು ಏನಂದ್ರೆ ಕಲ್ಯಾಣಪುರಿ ಅಂತ. ಪಾಂಡವ್ಯ ಋಷಿಗಳು ಗೋಹತ್ಯೆ ಮಾಡಿದ ಒಂದು ಪಾಪಕ್ಕೆ ಒಳಗಾದಾಗ ದಕ್ಷಿಣಕ್ಕೆ ಬರ್ಬೇಕಾಯ್ತು. ಆಗ ಅವರು ಬಂದು ನೆಲೆಸಿ ತಪಸ್ ಮಾಡಿದಂತ ಕ್ಷೇತ್ರ ಇವತ್ತು ನಾವು ಮಂಡ್ಯ ಅಂತ ಏನ್ ಹೇಳ್ತೀವಿ ಅದೇ ಜಿಲ್ಲೆ. ಆಗ ಇಲ್ಲಿರುವಂತಹ ಗುಪ್ತಗಿರಿಯಲ್ಲಿ ಅವರು ತಪಸ್ ಮಾಡಿದ್ರು. ಆದ್ರೆ ಅವತ್ತು ಶ್ರೀನಿವಾಸನ್ ಮದುವೆ. ಇಲ್ಲಿ ಭಕ್ತನ್ನ ನೋಡ್ಬೇಕು ಒಂದ್ ಕಡೆ, ಇನ್ನೊಂದ್ ಕಡೆ ಮದುವೆ ನಡೀತಿದೆ ಹೇಗಪ್ಪ ಅಂದಾಗ ಮರುದಿನ ಬಂದು ದರ್ಶನ ಕೊಡ್ತಾರಂತೆ ಶ್ರೀದೇವಿ ಭೂದೇವಿ ಸಮೇತ. ಇವತ್ತು ನೀವು ಬೆಂಗಳೂರು ಕರ್ಗದ ಪಾಂಪ್ಲೆಟ್ ನೋಡಿದ್ರೆ ಕಲ್ಯಾಣಪುರಿಯ ಪ್ರತಿನಾಮಧೇಯದಿಂದ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ನಗರದ ಸಿಟಿ ಅಂತ ದಾಖಲೆ ಕೊಡ್ತಾ ಹೋಗ್ತಾರೆ. ಗುರುಗಳು ಹೇಳ್ದಂಗೆ ಮದುವೆ ಆಗಿಲ್ಲದಂತವ್ರು ಒಂದು ಕಲ್ಯಾಣೋತ್ಸವ ಮಾಡಿಸಿ 48 ದಿನ ದಾರವನ್ನ ಕಟ್ಕೊಂಡಾಗ ಮದುವೆ ನಡೆದಿರೋದು ಕೂಡ ಇಲ್ಲಿ ನಡೆದಿರುವಂತದ್ದು ಪ್ರತೀತಿ ಅಂತಾನೆ ಹೇಳ್ಬೋದು. ಕಲ್ಯಾಣಕ್ಕೆ ಇದು ಮಾಡಿಸಿದಂತಹ ಒಂದು ಕ್ಷೇತ್ರ. ಕಲ್ಯಾಣಪುರಿ ಹೆಸರಲ್ಲೇ ಇದೆ. ಡೀಟೇಲ್ ಇದೆ ದೇವಸ್ಥಾನದ ಬಗ್ಗೆ ಹಿನ್ನೆಲೆ ತುಂಬಾ ಇದೆ, ಪುರಾತನ. ಯಾಕಂದ್ರೆ ಗುಹೆ ಅಂತ ಹೇಳಿದ್ರೆ ತುಂಬಾ ಇದೆ ಪುರಾತನ. ಅದ್ರ ಬಗ್ಗೆ ಏನಾದ್ರು ಇನ್ನ ಡೀಟೇಲ್ಸ್ ಏನಾದ್ರು ಹೇಳ್ಬೋದು? ಖಂಡಿತ ಮೇಡಮ್. ಆದ್ರೆ ಈಗಿನ ಸಮಯದಲ್ಲಿ ಅದು ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ವಿಸ್ತಾರವಾಗಿ ಹೇಳ್ಬೇಕಾಗುತ್ತೆ. ವಾಸ್ತುಶಿಲ್ಪ ತಗೊಬೇಕಾಗುತ್ತೆ, ಐತಿಹ್ಯ ಹಿನ್ನೆಲೆ ಸಾಕಷ್ಟಿದೆ.